ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಇಡ್ತೀರಾ? ಆದರೆ ಕೇಳಿ, ಬ್ಯಾಂಕ್ಗೆ ಬೆಂಕಿ ಹತ್ತಿದ್ರೆ ಅಥವಾ ಕಳ್ಳರು ನುಗ್ಗಿದ್ರೆ ಆ ಬಂಗಾರಕ್ಕೆ ಏನಾಗುತ್ತೆ ಗೊತ್ತಾ? ಯಾರು ಹೊಣೆ? ಬ್ಯಾಂಕಾ ಅಥವಾ ಗ್ರಾಹಕರ? ಇವತ್ತಿನ ವಿಡಿಯೋದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಭಾರತದ ಹಲವು ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಜನ ಇಡ್ತಾರೆ. ಆದರೆ ಎಲ್ಲ ಬಂಗಾರಕ್ಕೂ ಒಂದೇ ರೀತಿಯ ನಿಯಮ ಅನ್ವಯ ಆಗೋದಿಲ್ಲ. ಮೊದಲನೇದು, ಬ್ಯಾಂಕ್ನದೇ ಬಂಗಾರ ಹೋದರೆ ಅದಕ್ಕೆ ಬ್ಯಾಂಕ್ ಹೊಣೆ ಆಗುತ್ತೆ. ಗ್ರಾಹಕರು ಗೋಲ್ಡ್ ಲೋನ್ಗಾಗಿ ಕೊಟ್ಟಿರುವ ಬಂಗಾರ ಕಳೆದು ಹೋದರೆ ಅದರ ಹೊಣೆ ಬ್ಯಾಂಕ್ನದೇ, ಅದು ಬ್ಯಾಂಕ್ನ ವಿಮೆ ಅಡಿ ಬರುತ್ತೆ. ಆದರೆ ಲಾಕರ್ನಲ್ಲಿ ಇಟ್ಟಿರುವ ಚಿನ್ನದ ಕತೆ ಬೇರೆನೇ ಇದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬ್ಯಾಂಕ್ ಕೇವಲ ಲಾಕರ್ ನೀಡುತ್ತೆ, ಒಳಗಿನ ವಸ್ತುಗಳಿಗೆ ಅದು ಹೊಣೆಗಾರನಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ತಜ್ಞರು ಹೇಳ್ತಾರೆ, ಲಾಕರ್ನಲ್ಲಿ ಇಡುವ ಚಿನ್ನಕ್ಕೆ ಪ್ರತ್ಯೇಕ ಇನ್ಶೂರೆನ್ಸ್ ಮಾಡಿಸಿಕೊಂಡರೆ ಮಾತ್ರ ಪೂರ್ಣ ಸುರಕ್ಷೆ ಸಿಗುತ್ತೆ. ಹೀಗಾಗಿ ನಿಜ, ಬ್ಯಾಂಕ್ನ ಬಂಗಾರ ಸುರಕ್ಷಿತ, ಆದರೆ ಲಾಕರ್ನ ಬಂಗಾರ ನಿಮ್ಮ ಜವಾಬ್ದಾರಿ. ಹೀಗಾದ್ರೆ ನೀವು ಇಟ್ಟಿರುವ ಬಂಗಾರಕ್ಕೆ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ದೀರಾ? ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.